ಕ್ಷೇತ್ರ ಬಸನಾಡು ಜಾತ್ರೆನ ಊರವರೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾ ಇರಬೇಕಾದ್ರೆ ದೆವ್ವ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಇಲ್ಲಿ ಆಕ್ಟ್ ಮಾಡಿರೋ ಆರ್ಟಿಸ್ಟ್ ಮತ್ತೆ ಕೆಲವು ಟೆಕ್ನಿಷಿಯನ್ಸ್ನ ಈ ಹಿಂದೆ ರಿಷಬ್ ಶೆಟ್ಟಿ ಮತ್ತೆ ರಾಜ್ಬಿ ಶೆಟ್ಟಿ ನಿರ್ದೇಶನದ ಸಿನಿಮಾಗಳಲ್ಲಿ ಹೆಚ್ಚಾಗಿ ನೋಡಿದ್ದೀವಿ. ಪ್ರತಿ ಬಾರಿ ಕರಾವಳಿ ಕಡೆಯಿಂದ ಸ್ಪೆಷಲಿ ಶೆಟ್ರು ಟೀಮಿಂದ ಸಿನಿಮಾ ಬರ್ತಿದೆ ಅಂದ್ರೆ ಅದೊಂದು ವಿಶೇಷವಾಗಿರುತ್ತೆ. ಈ ಸಲ ರಾಜ್ಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಸುಲೋಚನಾ ಫ್ರಮ್ ಸೋಮೇಶ್ವರ, ಕೋಡ್ ವರ್ಡ್ ಸು ಫ್ರಮ್ ಸೋ. ಬನ್ನಿ ಈ ಟ್ರೈಲಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಈ ಊರಿನ ಸಂಸ್ಕೃತಿ, ಆಚಾರ, ಆಚರಣೆ, ವಿಚಾರ, ವಿಶೇಷಗಳನ್ನ ಇಲ್ಲಿ ತೋರಿಸಿದ್ದಾರೆ. ಇನ್ನು ಯಾರು ಟ್ರೈಲರ್ ನೋಡಿಲ್ಲ ಅಂದರೆ ಲೈಟರ್ ಬುದ್ಧ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಒಂದು ಚಂದದ ಊರಲ್ಲಿ ಚಂದದ ಜನರು. ಅಲ್ಲಿ ಒಬ್ರು ರವಿ ಅಣ್ಣ, ಇವರೇ ಮೈನ್ ಪಿಲ್ಲರ್. ಆದರೆ ಅವರು ರೈಟ್ ಹ್ಯಾಂಡ್ ಸತೀಶ್ ಅಣ್ಣ, ಇನ್ನೊಬ್ರು ರಿಕ್ಷಾದ ಚಂದ್ರಣ್ಣ. ಇವ್ರನ್ನ ಈ ಹಿಂದೆ ಯಾವುದೋ ಫಿಲಮಲ್ಲಿ ನೋಡಿದ್ದೀನಿ ಅನ್ಕೋತಾ ಇದ್ದೀರಾ? ಎಸ್, ಸಪ್ತಸಾಗರದ ಆಚೆ ಇಲ್ಲೋ ಫಿಲಮಲ್ಲಿ ರುಕ್ಮಿಣಿ ವಸಂತ್ ಅವರ ಗಂಡನ್ ಕ್ಯಾರೆಕ್ಟರ್ ಇವರೇ ಮಾಡಿದ್ದು. ಗುಡ್ ನ್ಯೂಸ್ ಏನಪ್ಪ ಅಂದರೆ ಸು ಫ್ರಮ್ ಸೋ ಈ ಸಿನಿಮಾನ ಇವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಈ ಎಲ್ಲ ಅಣ್ಣಂದ್ರ ಜೊತೆಗೆ ಊರಿನ ಜನ ಸೇರಿಕೊಂಡು ಹಬ್ಬ ಮಾಡ್ತಾರೆ. ಒಂದಿನ ರಾತ್ರಿ ಮೀನ್ಸ್ ಮಧ್ಯರಾತ್ರಿ 2:00 ಅಲ್ಲಿರೋ ಪ್ರತಿ ಮನೆ ಬಾಗಿಲು ಬಡಿಯುತ್ತೆ. ಎಲ್ಲರೂ ದೆವ್ವ ಅನ್ಕೋತಾರೆ. ಆ ಊರಿಗೆ ನಿಜವಾಗ್ಲೂ ದೆವ್ವ ಬಂದಿದೆಯೋ ಇಲ್ವಾ ಅನ್ನೋದೇ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸರ್ಪ್ರೈಸಿಂಗ್ ಏನಪ್ಪ ಅಂದರೆ ಹೀರೋ ಅಶೋಕನ್ ಮೈ ಮೇಲೆ ದೆವ್ವ ಬಂದಿರುತ್ತೆ. ಅದನ್ನು ಬಿಡಿಸೋಕೆ ಊರವರೆಲ್ಲ ಏನೇನು ಮಾಡ್ತಾರೆ, ಅಶೋಕನ್ ಮೈ ಮೇಲೆ ನಿಜವಾಗ್ಲೂ ದೆವ್ವ ಬಂದಿದೆಯೋ ಇಲ್ವೋ ಅನ್ನೋದೇ ಸಸ್ಪೆನ್ಸ್. ಕನ್ನಡದಲ್ಲಿ ತುಂಬ ದಿನಗಳಾಗಿತ್ತು ಹಾರರ್ ಕಾಮಿಡಿ ಸಿನಿಮಾ ನೋಡಿ. ಕೆಲವು ಸಿನಿಮಾಗಳು ಹಾರರ್ ಅಂತ ಹೇಳ್ಕೊಂಡು ಬರುತ್ತೆ, ಹೋಗಿ ನೋಡಿದ್ರೆ ಬೇಡ ಬಿಡಿ. ಫೈನಲಿ ನನಗೆ ಟ್ರೈಲರ್ ನೋಡಿದಾಗ ಈ ಫಿಲಮ್ ಹೊಸಬ್ರು, ಹೊಸತನ, ಹೊಸ ವಿಷಯ ಹೇಳ್ತಿದ್ದಾರೆ. ನೋಡೋರ್ಗೆ ಇದು ತುಂಬ ಹೊಸದಾಗಿದೆ ಅನ್ಸುತ್ತೆ. ಸಿನಿಮಾದಲ್ಲಿ ಒಂದು ಸಾಂಗ್ ರಿಲೀಸ್ ಆಗಿದೆ, ಡ್ರ್ಯಾಂಕಸ್ ಅಂತ. ಪಾರ್ಟಿ ಮಾಡೋರಿಗೆ ಸಖತ್ ಸಾಂಗ್. ಇನ್ಯಾಕ್ ತಡ, ಫಿಲಮ್ ಇದೇ ಜುಲೈ 25ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ಫಿಲಮ್ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.